ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಯುಧಿಷ್ಠಿರ ಲೋಮೇಶ ಮಹರ್ಷಿಗಳ ಜೊತೆ ಇನ್ನಷ್ಟು ಈ ಅಗಸ್ತ್ಯ ಮುನಿಗಳ ಮಹಿಮೆಗಳನ್ನು ತಿಳಿಸಬೇಕು ಎಂದು ಕೋರಿದ. ಆಗ ಲೋಮೇಶ ಮಹರ್ಷಿಗಳು ಯುಧಿಷ್ಠಿರನಿಗೆ ಹೇಳಿದರು, ಯುಧಿಷ್ಠಿರ, ಹಿಂದೆ ಕೃತಯುಗದಲ್ಲಿ ವೃತಾಸುರ ಎನ್ನುವ ಭಯಂಕರ ರಾಕ್ಷಸನಿದ್ದ. ಪರ್ವತಾಕಾರವಾಗಿದ್ದ ಅವನು. ಅದೇ ಕಾಲದಲ್ಲಿ ಕಾಲಕೇಯರು ಎನ್ನುವ ಇನ್ನೊಂದು ದೊಡ್ಡ ರಾಕ್ಷಸರ ಗುಂಪೆ ಇತ್ತು. ಅವರೂ ಸಹ ಬಹಳ ಪರಾಕ್ರಮಶಾಲಿಗಳು. ಇವರಿಬ್ಬರು ಅನ್ಯೋನ್ಯತೆಯಿಂದ ಸೇರಿ ಈ ದೇವತೆಗಳನ್ನು ಎಲ್ಲಿ ಕುಳಿತರೂ ಕುಳಿತಿಲ್ಲದ ಹಾಗೆ ಮಾಡಿದರು. ಆ ಮೂರು ಲೋಕಗಳಲ್ಲಿ ಅಟ್ಟಾಡಿಸಿ ಬಿಟ್ಟರು. ಆ ದೇವತೆಗಳಿಗೆ ಏನು ಮಾಡುವುದು ಎಂದು ತೋರಲೇ ಇಲ್ಲ. ಅವರೆಲ್ಲರೂ ಸೇರಿ ಬ್ರಹ್ಮದೇವನ ಬಳಿ ಹೋದರು. ಅವನಲ್ಲಿ ಮೊರೆ ಇಟ್ಟರು, ಏನಾದರೂ ಮಾಡಿ ನಮಗೆ ರಕ್ಷಣೆ ಮಾಡಿ ಎಂದರು. ಆಗ ಬ್ರಹ್ಮದೇವ ಹೇಳಿದ, ನೀವು ಭೂಲೋಕದಲ್ಲಿ ಮಹಿಮಾನ್ವಿತರಾದ ದಧೀಚಿ ಮಹರ್ಷಿಗಳ ಬಳಿ ಹೋಗಿ ಅವರಲ್ಲಿ ಒಂದು ವರವನ್ನು ಕೇಳಿಕೊಳ್ಳಿ. ಅವರು ಅನುಗ್ರಹಿಸುತ್ತಾರೆ. ಅವರ ಅಸ್ಥಿಗಳು ನಿಮಗೆ ಬೇಕು, ನಿಮ್ಮ ಜಯಕ್ಕೆ ಮತ್ತು ಲೋಕ ಕಲ್ಯಾಣಕ್ಕಾಗಿ. ಆ ಅಸ್ಥಿಗಳಿಂದ ಒಂದು ಮಹಾಬಲಶಾಲಿ ಆಯುಧ, ವಜ್ರಾಯುಧವನ್ನು ನಿರ್ಮಿಸಲಾಗುವುದು. ಅದರಿಂದ ಈ ವೃತಾಸುರನ ವಧೆ ಖಂಡಿತ ಎಂದು ಹೇಳಿದರು. ಈ ದೇವತೆಗಳೆಲ್ಲರೂ ವಿಷ್ಣುವಿನ ಬಳಿ ಬಂದು ವಿಷ್ಣುವನ್ನು ಮುಂದಿಟ್ಟುಕೊಂಡು ಈ ದಧೀಚಿ ಮಹರ್ಷಿಗಳ ಆಶ್ರಮಕ್ಕೆ ಬಂದರು. ದಧೀಚಿ ಮಹರ್ಷಿಗಳು ಇವರನ್ನು ಸ್ವಾಗತಿಸಿದರು. ಇವರು ವರ ಕೋರಿಕೊಂಡಾಗ ಅವರು ತಥಾಸ್ತು ಎಂದು ಹೇಳಿದರು. ನಂತರ ನಿಮ್ಮ ಅಸ್ಥಿಗಳೇ ಬೇಕು ಎಂದರು ದೇವತೆಗಳು. ಅವರು ಸಂತೋಷದಿಂದ ಇವರ ಕಾರ್ಯಕ್ಕೆ ಅನುಮತಿ ಕೊಟ್ಟರು. ಅವರು ತಾವು ಯೋಗದಿಂದ ತಮ್ಮ ಪ್ರಾಣವನ್ನು ಬಿಡುಗಡೆಗೊಳಿಸಿದರು. ಅಸ್ಥಿಗಳನ್ನು ಈ ದೇವತೆಗಳು ತೆಗೆದುಕೊಂಡರು. ಆ ಬೆನ್ನು ಮೂಳೆಗಳನ್ನು ತೆಗೆದುಕೊಂಡು ದೇವತೆಗಳು ತ್ವಷ್ಟೃ ಎಂಬ ಈ ದೇವಶಿಲ್ಪಿಯೊಬ್ಬನಿದ್ದ, ಅವನ ಬಳಿ ಬಂದ. ಅವನು ಈ ಈ ಇಂದ್ರನ ವಜ್ರಾಯುಧವನ್ನು ಮಾಡಿಕೊಟ್ಟ. ಅಂದಿನಿಂದ ವಜ್ರಾಯುಧ ಇಂದ್ರನ ಬಳಿ ಸೇರಿಕೊಂಡಿತು. ಅದು ಬಹಳ ಪ್ರಬಲವಾದ ಅಸ್ತ್ರ. ಇಂದ್ರನಿಗೆ ಒಂದಷ್ಟು ಬಲ ಬಂದಂತಾಯಿತು. ಅದನ್ನು ತೆಗೆದುಕೊಂಡ ಮೇಲೆ ದೇವೇಂದ್ರ ಮತ್ತು ಎಲ್ಲಾ ದೇವತೆಗಳು ಸೇರಿ ಈ ವೃತಾಸುರ ಮತ್ತು ಕಾಲಕೇಯರ ಮೇಲೆ ದಾಳಿ ಮಾಡಿದರು. ಆದರೆ ಅವರು ಪರ್ವತಗಳ ಹಾಗೆ ಇದ್ದವರು. ಆ ದೇವತೆಗಳಿಗೆ ಅವರ ಹೊಡೆತಗಳನ್ನು ತಡೆದುಕೊಳ್ಳಲಾಗಲಿಲ್ಲ. ಇನ್ನು ದೇವೇಂದ್ರ ವೃತಾಸುರನನ್ನು ಎದುರಿಸಿಯೇ ಇರಲಿಲ್ಲ. ದೇವೇಂದ್ರನಿಗೆ ಒಂದು ರೀತಿಯ ಹೆದರಿಕೆ ಶುರುವಾಯಿತು. ಅವನು ವಿಷ್ಣುವನ್ನು ಪ್ರಾರ್ಥನೆ ಮಾಡಿದ. ವಿಷ್ಣು ತನ್ನ ಒಂದು ಅಂಶ ಬಲವನ್ನು ಇಂದ್ರನಿಗೆ ಕೊಟ್ಟ. ಅದೇ ರೀತಿ ಬೇರೆ ಬೇರೆ ದೇವತೆಗಳು ಸಹ ತಮ್ಮ ಬಲವನ್ನು ಇಂದ್ರನಿಗೆ ಕೊಟ್ಟರು. ಬ್ರಹ್ಮರ್ಷಿಗಳೂ ಸಹ ಅವರ ಬಲವನ್ನು ಇಂದ್ರನಿಗೆ ಕೊಟ್ಟರು. ಇದರಿಂದ ಇಂದ್ರ ಮಹಾಪರಾಕ್ರಮಶಾಲಿಯಾದ. ಇಂದ್ರ ವೃತಾಸುರನನ್ನು ಎದುರಿಸಿದ. ಭಯಂಕರವಾದ ಹೋರಾಟದಲ್ಲಿ ಕಡೆಗೆ ಈ ವಜ್ರಾಯುಧವನ್ನು ಅವನ ಮೇಲೆ ಪ್ರಯೋಗಿಸಿದ. ವೃತಾಸುರ ಆಗ ಈ ಮಂದರ ಪರ್ವತ ಬಿದ್ದಂತೆ ಭೂಮಿಗೆ ಸತ್ತು ಬಿದ್ದ. ಇಂದ್ರ ಇದರ ಅರಿವೇ ಇಲ್ಲದಂತೆ ಒಂದು ಸರೋವರದ ಬಳಿ ಧಾವಿಸಿದ. ವೃತಾಸುರ ಯಾವಾಗ ಸತ್ತನೋ ಆಗ ದೇವತೆಗಳು ವಿಜೃಂಭಿಸಿದರು. ಅವರು ಈ ಕಾಲಕೇಯರ ಬಳಿ ಬಂದರು. ಅವರನ್ನು ಸಂಹಾರ ಮಾಡಲು ಶುರು ಮಾಡಿದರು. ಕಾಲಕೇಯರು ಈ ದೇವತೆಗಳಿಗೆ ಹೆದರಿ ಪಲಾಯನ ಮಾಡಿ ಸಮುದ್ರದ ಬುಡದಲ್ಲಿ ಹೋಗಿ ಸೇರಿಕೊಂಡರು. ನಂತರ ಸ್ವಲ್ಪ ಮಟ್ಟಿನ ಶಾಂತಿಯುಂಟಾಯಿತು. ಈ ಕಾಲಕೇಯರು ಅಲ್ಲಿಗೆ ಸುಮ್ಮನಾಗಲಿಲ್ಲ. ಅವರು ಯೋಚಿಸತೊಡಗಿದರು, ಈ ದೇವತೆಗಳಿಗೆ ಈ ಶಕ್ತಿ ಎಲ್ಲಿಂದ ಬಂತು? ಅವರು ಚಿಂತಿಸಿದರು, ಈ ಶಕ್ತಿ ಬಹುಶಃ ಈ ಯಜ್ಞ ಯಾಗಾದಿಗಳಿಂದಲೇ ಬರುತ್ತಿದೆ. ಅದರ ಹವಿಸ್ಸಿನ ಪಾಲಿನಿಂದ ಈ ದೇವತೆಗಳು ಸಬಲರಾಗುತ್ತಿದ್ದಾರೆ. ಜೊತೆಗೆ ಈ ತಪಸ್ವಿಗಳ ತಪಸ್ಸಿನಿಂದ ಸಹ ಬರುತ್ತದೆ. ನಾವು ಈ ಮೂಲಕ್ಕೆ ಏಟು ಹಾಕಿದರೆ ದೇವತೆಗಳು
ಬಲಹೀನರಾಗುತ್ತಾರೆ ಎಂದು ತರ್ಕ ಮಾಡಿದರು. ಅದಾದ ನಂತರ ದಿನಾ ರಾತ್ರಿ ಅವರು ಸಮುದ್ರದ ತಳದಿಂದ ಎದ್ದು ಹೊರಬರುವುದು, ಆಶ್ರಮಗಳಿಗೆ ನುಗ್ಗುವುದು, ಅಲ್ಲಿದ್ದ ತಾಪಸಿಗಳನ್ನು ವಿಪ್ರರನ್ನು ಕೊಂದು ಹಾಕಿ ತಿನ್ನುವುದು. ಇದು ಅವರ ದಿನಚರಿಯಾಯಿತು. ಭಾರದ್ವಾಜರ ಆಶ್ರಮಗಳಲ್ಲಿ, ಈ ಚವನರ ಆಶ್ರಮದಲ್ಲಿ, ವಸಿಷ್ಠರ ಆಶ್ರಮದಲ್ಲಿ ಬಹಳಷ್ಟು ಮಂದಿ ತಪಸ್ವಿಗಳು ಇವರ ಕೈಯಲ್ಲಿ ಸಿಕ್ಕು ಹತರಾದರು. ಎಲ್ಲಿ ನೋಡಿದರೂ ಈ ಆಶ್ರಮಗಳು ಒಂದು ರೀತಿಯ ಸ್ಮಶಾನಗಳಂತೆ ಆಗಿ ಹೋದವು. ಎಲ್ಲಿಯೂ ಈ ತಪಸ್ಸಾಗಲಿ, ಧ್ಯಾನ, ಅಧ್ಯಯನ, ಪ್ರವಚನ ಎಲ್ಲವೂ ನಿಂತು ಹೋದವು. ದೇವತೆಗಳು ಇವನ್ನೆಲ್ಲ ನೋಡಿ ಏನು ಮಾಡಬೇಕೆಂದು ಅರಿಯದೆ ಮಹಾವಿಷ್ಣುವಿನ ಬಳಿ ಹೋದರು. ಮಹಾವಿಷ್ಣು ದೇವತೆಗಳಿಗೆ ಹೇಳಿದ, ಯೋಚಿಸಬೇಡಿ, ಅವರು ಆ ಸಮುದ್ರದ ತಳದಲ್ಲಿದ್ದಾರೆ. ಸಮುದ್ರದ ನೀರನ್ನು ಖಾಲಿ ಮಾಡದ ಹೊರತು ಅವರನ್ನು ಸಂಹಾರ ಮಾಡಲು ಸಾಧ್ಯವಾಗುವುದಿಲ್ಲ. ಆ ಸಮುದ್ರದ ನೀರನ್ನು ಬರಿದು ಮಾಡಲು ಅಗಸ್ತ್ಯ ಮಹರ್ಷಿಗಳಿಗಷ್ಟೇ ಸಾಧ್ಯ. ನೀವು ಅವರಲ್ಲಿ ಹೋಗಿ ಪ್ರಾರ್ಥಿಸಿಕೊಳ್ಳಿ ಎನ್ನುವ ಸಲಹೆಯನ್ನು ವಿಷ್ಣು ಹೇಳಿದ. ಆಗ ಈ ಎಲ್ಲರೂ ಈ ಅಗಸ್ತ್ಯ ಮಹರ್ಷಿಗಳ ಬಳಿ ಬಂದರು. ಅವರು ಮೊದಲು ಈ ಅಗಸ್ತ್ಯ ಮಹರ್ಷಿಗಳಿಗೆ ಅವರ ಸಾಧನೆಗಳನ್ನು ಬಣ್ಣಿಸಿದರು. ಆಗ ಇದನ್ನು ಹೇಳಿದರು, ಹಿಂದೆ ನಹುಷ ಅವನು ಇಂದ್ರ ಪದವಿಯನ್ನು ಪಡೆದಿದ್ದ. ಆದರೆ ಇಂದ್ರ ಪದವಿ ಬಂದ ನಂತರ ನಹುಷನಿಗೆ ಮಹಾ ಅಹಂಕಾರ ಬಂತು. ಆತ ಮದಾಂಧನಾದ. ಆಗ ಅಗಸ್ತ್ಯ ಮಹರ್ಷಿಗಳ ಶಾಪದಿಂದಲೇ ಅವನು ಭೂಮಿಗೆ ಬಂದು ಬಿದ್ದ. ನಂತರ ಈ ವಿಂಧ್ಯ ಪರ್ವತ ಅದು ಬೆಳೆಯುತ್ತಾ ಹೋಗುತ್ತಿತ್ತು. ಮಹರ್ಷಿಗಳೇ, ನಿಮ್ಮಿಂದಲೇ ಈ ವಿಂಧ್ಯ ಪರ್ವತ ಸಹ ಬೆಳೆಯುವುದನ್ನು ನಿಲ್ಲಿಸಿತು ಎಂದೆಲ್ಲ ಅವರ ಮಹಿಮೆಯನ್ನು ಕೊಂಡಾಡಿದರು. ಈ ವಿಷಯವನ್ನು ಲೋಮೇಶ ಮಹರ್ಷಿಗಳು ಯುಧಿಷ್ಠಿರನಿಗೆ ಹೇಳುವಾಗ ಯುಧಿಷ್ಠಿರರ ಕುತೂಹಲದಿಂದ ಕೇಳಿದ. ಅವರು ವಿಂಧ್ಯ ಪರ್ವತ ಬೆಳೆಯುವುದನ್ನು ನಿಲ್ಲಿಸಿದ್ದು ಹೇಗೆ, ಏಕೆ ಎಂದು ಕೇಳಿದ. ಆಗ ಲೋಮೇಶ ಮಹರ್ಷಿಗಳು ಹೇಳಿದರು, ಯುಧಿಷ್ಠಿರ, ವಿಂಧ್ಯ ಪರ್ವತ ಈ ಮೇರು ಪರ್ವತವನ್ನು ನೋಡುತ್ತಿತ್ತು. ಈ ಸುವರ್ಣಮಯವಾದ ಮೇರು ಪರ್ವತ ಮಹಾ ದೊಡ್ಡ ಪರ್ವತ. ಅದನ್ನು ಪ್ರತಿದಿನ ಸೂರ್ಯ ಪ್ರದಕ್ಷಿಣೆ ಹಾಕುತ್ತಿದ್ದ. ಆಗ ವಿಂಧ್ಯ ಪರ್ವತಕ್ಕೆ ಅನ್ನಿಸಿತು, ಈ ಮೇರು ಪರ್ವತಕ್ಕೆ ಮಾತ್ರ ಈ ಸ್ಥಾನಮಾನ, ಈ ಮಹತ್ವ ಯಾಕೆ, ನಮಗೆ ಏಕಿಲ್ಲ, ಉಳಿದವರಿಗೆ ಏಕಿಲ್ಲ ಎನಿಸಿ ವಿಂಧ್ಯ ಸೂರ್ಯನನ್ನೇ ನೇರವಾಗಿ ಕೇಳಿದ. ನೀನು ಆ ಮೇರು ಪರ್ವತವನ್ನು ಪ್ರದಕ್ಷಿಣೆ ಹಾಕುತ್ತಿದ್ದೀಯೆ, ನೀನು ಅದೇ ರೀತಿ ನನಗೂ ಪ್ರದಕ್ಷಿಣೆ ಹಾಕಿ ನನಗೂ ಗೌರವವನ್ನು ಕೊಡು ಎಂದ. ಆಗ ಸೂರ್ಯ ಹೇಳಿದ, ಇದು ನಾನು ನನ್ನ ಇಷ್ಟದಿಂದ ಮಾಡುವ ಕೆಲಸವಲ್ಲ. ಇದು ತ್ರಿಮೂರ್ತಿಗಳು ನಿಯಮಾನುಸಾರವನ್ನು ಮಾಡಿದ್ದಾರೆ. ಆ ನಿಯಮದ ಪ್ರಕಾರ ನಾನು ಮಾಡುತ್ತಿದ್ದೇನೆ ಅಷ್ಟೇ ಎಂದ. ಆದರೆ ವಿಂಧ್ಯನಿಗೆ ಸಮಾಧಾನವಾಗಲಿಲ್ಲ. ಅವನು ಬೆಳೆಯತೊಡಗಿದ. ಆ ಪರ್ವತ ಬೆಳೆಯತೊಡಗಿತು. ಆ ಬೆಳೆಯತೊಡಗಿತು. ಅದು ಸೂರ್ಯ ಚಂದ್ರರನ್ನೇ ಮೀರಿಸುತ್ತೋ ಏನೋ ಎನ್ನುವಂತೆ ಬೆಳೆಯತೊಡಗಿತು. ಇದನ್ನು ನೋಡಿ ದೇವತೆಗಳಿಗೂ ಚಿಂತೆಯಾಯಿತು. ಆ ದೇವತೆಗಳು ಬಂದು ಮತ್ತೆ ವಿಂಧ್ಯಕ್ಕೆ ಹೇಳಿದರು, ನೀನು ಈ ರೀತಿ ಬೆಳೆಯಬೇಡ, ಇದು ಸೃಷ್ಟಿ ನಿಯಮಕ್ಕೆ ವಿರುದ್ಧ ಎಂದರು. ಆದರೆ ವಿಂಧ್ಯ ಕೇಳಲಿಲ್ಲ, ತಾನು ಇನ್ನೂ ಬೆಳೆಯತೊಡಗಿದ. ಆಗ ದೇವತೆಗಳು ಮತ್ತೆ ಬಂದು ಈ ಅಗಸ್ತ್ಯ ಮುನಿಗಳ ಬಳಿಗೆ ಬಂದು ವಿನಂತಿಸಿಕೊಂಡರು. ಹೀಗೆ ವಿಂಧ್ಯ ಬೆಳೆಯುತ್ತಿದ್ದಾನೆ, ಇದರಿಂದ ಪ್ರಾಕೃತಿಕ ಅಸಮತೋಲನ ಉಂಟಾಗುತ್ತಿದೆ, ದಯವಿಟ್ಟು ಇದನ್ನು ನಿಲ್ಲಿಸಿ ಎಂದರು. ಅದಕ್ಕೆ ಅಗಸ್ತ್ಯ ಮುನಿಗಳು ಒಪ್ಪಿದರು. ಅಗಸ್ತ್ಯ ಮುನಿಗಳು ನಂತರ ತಮ್ಮ ಪತ್ನಿ ಲೋಪಾಮುದ್ರ ಅವಳೊಂದಿಗೆ ಈ ಉತ್ತರದಿಂದ ದಕ್ಷಿಣಕ್ಕೆ ಬರುವ ಮಾರ್ಗದಲ್ಲಿ ಈ ವಿಂಧ್ಯ ಪರ್ವತವಿತ್ತು. ಆ ವಿಂಧ್ಯ ಪರ್ವತದ ಬಳಿಗೆ ಬಂದರು. ವಿಂಧ್ಯ ಅಗಸ್ತ್ಯ ಮಹರ್ಷಿಗಳು ಬಂದ ಕೂಡಲೇ ಅವರಿಗೆ ನಮಸ್ಕಾರ ಮಾಡಿದ. ಅಗಸ್ತ್ಯ ಮಹರ್ಷಿಗಳು ಹೇಳಿದರು,
ವಿಂಧ್ಯ, ನಾನು ಈಗ ಉತ್ತರದಿಂದ ಬಂದಿದ್ದೇನೆ, ದಕ್ಷಿಣಕ್ಕೆ ನಾನು ಹೋಗಬೇಕು, ನನಗೆ ಅವಕಾಶ ಮಾಡಿಕೊಡು. ನಾನು ದಕ್ಷಿಣಕ್ಕೆ ಹೋಗಿ ಮರಳಿ ಬರುವವರೆಗೂ ನೀನು ದಯವಿಟ್ಟು ಬೆಳೆಯಬೇಡ ಎಂದರು. ವಿಂಧ್ಯ ಬಹಳ ಪ್ರೀತಿಯಿಂದ ಗೌರವದಿಂದ ಆಗಲಿ ಎಂದು ಸಮ್ಮತಿಸಿದ. ತಾನು ಬಾಗಿ ಕೈ ಮುಗಿದು ಅವರಿಗೆ ಉತ್ತರದಿಂದ ದಕ್ಷಿಣಕ್ಕೆ ಬರಲು ಅವಕಾಶ ಮಾಡಿಕೊಟ್ಟ. ಅಗಸ್ತ್ಯ ಮಹರ್ಷಿಗಳು ಉತ್ತರದಿಂದ ದಕ್ಷಿಣಕ್ಕೆ ಬಂದರು. ಆದರೆ ನಂತರ ಅವರು ಈ ದಕ್ಷಿಣದಿಂದ ಮರಳಿ ಉತ್ತರಕ್ಕೆ ಹೋಗಲೇ ಇಲ್ಲ. ವಿಂಧ್ಯ ಪರ್ವತ ಬೆಳೆಯುವುದನ್ನು ನಿಲ್ಲಿಸಿತು. ಈ ವಿಚಾರಗಳನ್ನು, ಈ ಸಂಗತಿಯನ್ನು ಈ ಲೋಮೇಶ ಮಹರ್ಷಿಗಳು ಯುಧಿಷ್ಠಿರನಿಗೆ ಈ ಅಗಸ್ತ್ಯ ಮಹರ್ಷಿಗಳ ಮಹಿಮೆಯನ್ನು ವಿವರಿಸಿದರು. ನಂತರ ಈ ಅಗಸ್ತ್ಯ ಮಹರ್ಷಿಗಳು ಹೇಗೆ ಇಡೀ ಸಮುದ್ರವನ್ನೇ ಆಪೋಷಣವನ್ನಾಗಿ ತೆಗೆದುಕೊಂಡು ಬಿಟ್ಟರು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.